ರತ್ನಾಳಿಗೆ ತಾಳಿ ಕಟ್ಟಿದ ಪರಶು, ವೀರಭದ್ರನಿಂದ ಮತ್ತೆ ಶಿವುಗೆ ಸಂಕಷ್ಟ. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಣ್ಣಯ್ಯ ಸೀರಿಯಲ್ನಲ್ಲಿ ಪ್ರೇಕ್ಷಕರು ಯಾವ್ದು ಆಗ್ಬಾರ್ದು ಅಂತ ಅಂದುಕೊಂಡಿದ್ದರೋ ಅದೇ ನಡೆದು ಹೋಗಿದೆ. ಅದೇನು ಅಂತಾರಲ್ಲ, ಗಿಣಿ ಸಾಕಿ ಗಿಡುಗನ ಕೈ ಕೊಟ್ರು ಅನ್ನೋ ತರ ಆಗಿದೆ ರತ್ನ ಬದುಕು. ಮದುವೆ ದಿನವೇ ಪರಶು ಮುಖವಾಡ ಎಲ್ಲರ ಮುಂದೆ ಬಯಲಾಗುತ್ತೆ. ಮದುವೆ ನಡೆಯೋದಿಲ್ಲ ಅಂತೆಲ್ಲ ಅಂದುಕೊಳ್ಳಲಾಗಿತ್ತು. ಮದುವೆ ನಡೆಯುತ್ತಾ ನಡೆಯೋದಿಲ್ವಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿತ್ತು. ಆದ್ರೆ ಕೊನೆಗೂ ರತ್ನಳ ಮದುವೆ ದುಷ್ಟ ಪರುಷ ಜೊತೆಗೆ ನಡೆದು ಹೋಗಿದೆ. ಅಯ್ಯೋ ಪಾಪ, ಮುಂದೆ ರತ್ನ ಬದುಕು ಹೇಗೆ ಅಂತಿದ್ದಾರೆ ಸೀರಿಯಲ್ ವೀಕ್ಷಕರು. ಶಾರದಮ್ಮರ ಮೇಲೆ ಕಳ್ಳಿ ಪಟ್ಟ ಕಟ್ಟಿ ಅವರ ಆಸ್ತಿ ಎಲ್ಲವನ್ನ ಕಬಳಿಸಿದ್ದಾನೆ ವೀರಭದ್ರ. ಈಗ ಮೈಯೆಲ್ಲ ಕೆಟ್ಟ ಬುದ್ಧಿ ತುಂಬಿಕೊಂಡಿರೋ ಪರುಷು ಜೊತೆಗೆ ಶಿವು ತಂಗಿ ರತ್ನಳ ಮದುವೆ ಮಾಡಿಸಿದ್ದಾನೆ. ಇದರ ಹಿಂದೆ ಕಾರಣ ಕೂಡ ಇದೆ. ಶಿವು ತಂಗಿ ರತ್ನ ನಮ್ಮನೆ ಸೊಸೆಯಾದ್ರೆ ಆಕೆಗೆ ನಾವು ಹಿಂಸೆ ಕೊಡಬಹುದು, ಇದರಿಂದ ಶಿವು ಕೊರಗಬೇಕು ಅನ್ನೋದು. ಪಾಪ ಶಿವು ತಮ್ಮ ಮಾವ ವೀರಭದ್ರನನ್ನ ದೇವರು ಅಂತ ನಂಬಿದ್ದಾನೆ. ಆದ್ರೆ ಆತನ ಅಸ್ಲಿ ಮುಖ ಪಾರುಗ್ ಮಾತ್ರ ಗೊತ್ತಿದೆ. ಪಾರು ತನ್ನ ನಾದಿನಿ ರತ್ನ ಜೀವನ ಹಾಳಾಗೋದಕ್ ಬಿಡೋದಿಲ್ಲ, ಅವಳೆ ಮದುವೆ ನಿಲ್ಲಿಸ್ತಾಳೆ ಅಂತ ವೀಕ್ಷಕರು ಅಂದುಕೊಂಡಿದ್ರು. ಪಾರು ಕೈಗೆ ಪರುಷು ಒಡವೆ ಕದ್ದು ಶಾರದಮ್ಮರ ಅಡಿಕೆ ಚೀಲದಲ್ಲಿ ಹಾಕಿದ್ದ ಸಾಕ್ಷಿ ಕೂಡ ಸಿಕ್ಕಿತ್ತು. ಆದ್ರೆ ಪಾರು ಮಾಡಿದ ನೆಗ್ಲೆಕ್ಟ್ನಿಂದಾಗಿ ಅದು ಆಕೆಯ ಕೈ ತಪ್ಪೋಯ್ತು. ಇನ್ನು ಇಬ್ಬರು ಹೆಣ್ಣು ಮಕ್ಕಳ ಜೀವನ ಹಾಳಾಗಬಾರದು ಅಂತಿದ್ದ ಶಾರದಮ್ಮ ರಾಣಿ ಮದುವೆ ತಡೆಯಲು ಪ್ರಯತ್ನ ಪಟ್ಟಿದ್ರು. ಆದ್ರೆ ಈಗ ತಮ್ಮ ಮನೆಯಲ್ಲಿಯೇ ಇದ್ದುಕೊಂಡಿರೋ ಶಾರದಮ್ಮಗೆ ವೀರಭದ್ರನ ಅಸ್ಲಿ ಆಟ ಗೊತ್ತಾಗ್ಲಿಲ್ವಾ? ಪರುಷು ಒಳ್ಳೆಯವನು ಅಂತ ಅವರು ಹೇಗೆ ನಂಬಿದ್ರು? ತನ್ನ ಕಣ್ಣೆದುರೆ ಮಗಳ ಜೀವನ ಹಾಳಾಗ್ತಿರೋದು ಶಾರದಮ್ಮರಿಗೆ ಗೊತ್ತಾಗ್ಲಿಲ್ವಾ ಅನ್ನೋದು ಸೀರಿಯಲ್ ಅಭಿಮಾನಿಗಳ ಪ್ರಶ್ನೆಯಾಗಿದೆ. ಮದ್ವೆ ನಿಂತೇ ಬಿಡ್ತು ಅನ್ನುವಷ್ಟರಲ್ಲಿ ವೀರಭದ್ರ ಎಲ್ಲವನ್ನ ಮುಚ್ಚಿ ಹಾಕಿ ಪರುಷು ಜೊತೆಗೆ ತಾನು ಅಂದುಕೊಂಡಂತೆ ರತ್ನ ಮದುವೆ ಮಾಡಿಸಿದ್ದಾನೆ. ಅಣ್ಣನ ಮನೆಯಲ್ಲಿ ಸುಖವಾಗಿ ಬೆಳೆದಿದ್ದ ರತ್ನ ಬದುಕು ಮುಂದೆ ಹೇಗೆ ಸಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮದುವೆ ನಡೆಯಬಾರದು ಅಂತ ಬಂದ ಹೆಣ್ಣು ಮಗಳು ಯಾರು ಅನ್ನೋದು ತಿಳಿದಿಲ್ಲ. ಆತ ಪರುಷು ಪ್ರೀತಿಸಿ ಮೋಸ ಮಾಡಿರೋದಂತೂ ತಿಳಿಯುತ್ತಿದೆ. ಆಕೆ ಕೇಡಿಗಳ ಕೈಯಿಂದ ತಪ್ಪಿಸಿಕೊಂಡು ಬರುವ ಪ್ರೋಮೋ ಪ್ರಸಾರ ಆಗಿದೆ. ಆದ್ರೆ ಏನ್ ಯೂಸ್ ಆಯ್ತು? ತಪ್ಪಿಸ್ಕೊಂಡು ಬಂದರೂ ಕೂಡ ಆಕೆಯು ರತ್ನ ಮದುವೆ ನಿಲ್ಲಿಸಲು ಆಗಲಿಲ್ಲ. ಮದುವೆ ಆಗ ಹೋಗಿದೆ. ಪರುಷು ಮನೆಗೆ ರತ್ನ ಕಾಲಿಟ್ಟಿದ್ದೂ ಆಗಿದೆ. ಮುಂದೆ ಆಕೆಯ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ, ಎಲ್ಲವನ್ನ ಪಾರು ಹೇಗೆ ಸರಿ ಮಾಡ್ತಾಳೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯಲಿದೆ. ಇನ್ನೂ ಅನೇಕರು ಕಾಮೆಂಟ್ ಹಾಕಿ ಮದುವೆ ನಡೆದಿರೋ ಬಗ್ಗೆ ಶಿವು ಕನಸು ಕಂಡಿದ್ದಾರೆ, ಮದುವೆಯೇ ನಿಜಕ್ಕೂ ನಡೆದಿಲ್ಲ ಅಂತಲೂ ಅಂತಿದ್ದಾರೆ. ವೀರಭದ್ರ ಹಾಗೂ ಪರುಷು ಮುಖವಾಡ ಬಯಲಾಗುತ್ತೆ ಅಂತಿದ್ದಾರೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.